ಹಾಯ್ ಸ್ನೇಹಿತರೆ, ನಮಸ್ಕಾರ. ನಿಮ್ಮ ಆತ್ಮೀಯ ಮಣಿಕುಮಾರ್ ಮಂಚನಹಳ್ಳಿ ಮಾತಾಡ್ತಾ ಇದ್ದೀನಿ. ಈ ಡ್ರೈವಿಂಗ್ ಅನ್ನೋ ವಿಷಯ ಬಂದರೆ ಸಾಮಾನ್ಯವಾಗಿ ಪರ್ಫೆಕ್ಟ್ ಡ್ರೈವಿಂಗ್ ಅನ್ನೋ ಪದನ ಖಂಡಿತ ಎಲ್ಲರೂ ಬಳಸ್ತಾರೆ. ಏನು ಈ ಪರ್ಫೆಕ್ಟ್ ಡ್ರೈವಿಂಗ್? ಹೇಗೆ ಡ್ರೈವಿಂಗ್ ಮಾಡೋದು ಪರ್ಫೆಕ್ಟಾಗಿ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ನೋಡಿ, 1 ಗಂಟೆ ಸೇರೋವಂಥ ಸ್ಥಳನ ನಾವು ಅರ್ಧ ಗಂಟೆ 40 ನಿಮಿಷಕ್ಕೆ ಸೇರಿದ್ದೀವಿ ಅಂದರೆ ಅದು ಪರ್ಫೆಕ್ಟ್ ಡ್ರೈವಿಂಗಾ? ಇನ್ನು ಕೆಲವ್ರು ಹೇಳ್ತಾರೆ, ನೋಡಿ 5-6 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀನಿ, ಇವತ್ತುವರೆಗೂ ಒಂದು ಗೆರೆ ಕೂಡ ನನ್ನ ಗಾಡಿಗೆ ಬಿದ್ದಿಲ್ಲ ಅಂತ ಹೇಳ್ತಾರೆ. ಇದು ಪರ್ಫೆಕ್ಟ್ ಡ್ರೈವಿಂಗಾ? ನನ್ನ ಅನುಭವದ ಪ್ರಕಾರ ಹೇಳಬೇಕು ಅಂದರೆ, ಹಾಗಂತ ನಾನೆಲ್ಲ ಪರ್ಫೆಕ್ಟ್ ಅಂತ ಅನ್ಕೊಬೇಡಿ. ಗೊತ್ತಿರೋ ವಿಷಯನ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಅಷ್ಟೇ. ನೋಡಿ, ಗಾಡಿನಲ್ಲಿ ಅಂದರೆ ನಾವು ಗಾಡಿ ಚಾಲನೆ ಮಾಡಿದಾಗ ನಮ್ಮನ್ನು ನಂಬಿ ಕುಳಿತಿರೋರು ಯಾರು? ವಯಸ್ಸಾಗಿರೋ ವೃದ್ಧರು ಬಂದಿರ್ತಾರೆ, ಸಣ್ಣ ಕಂದಮ್ಮಗಳು ಬಂದಿರ್ತಾರೆ. ಅಂಥ ಸಮಯದಲ್ಲಿ ನಾವು ನಿಧಾನ ಕೂರಿಸೋದು ತುಂಬ ಉತ್ತಮ. ಹಾಗೆ ಯೂತ್ ಅನ್ನೋ ಹುಡುಗರು ಬಂದಿರ್ತಾರೆ. ಯೂತ್ ಹುಡುಗರು ಬಂದಾಗ ನಾವು ತುಂಬ ನಿಧಾನ ಓಡಿಸ್ತಾ ಇದ್ರೆ ಅವ್ರಿಗೆ ಒಂಥರ ಇರಿಟೇಷನ್, ಹಿಂಸೆ ಆಗುತ್ತೆ. ಏನಪ್ಪ ಇಷ್ಟು ನಿಧಾನಕ್ಕೆ ಗಾಡಿ ಓಡಿಸ್ತಾನೆ ಅಂತಾರೆ. ಆಗ ಏನು ಮಾಡಬೇಕು, ನಾವು ಸಿಟಿನಲ್ಲಿ ಇದ್ದೀವ ಹೊರಗಡೆ ಇದ್ದೀವ? ಸಿಟಿನಲ್ಲಿ ಇದ್ದರೆ ಅದ್ರ ತಗ್ಗಟ್ಟಾಗಿ ನಾವು ಗಾಡಿ ಓಡಿಸ್ಬೇಕಾಗುತ್ತೆ ನೋಡಿಕೊಂಡು. ನಂತರ ಸಿಟಿ ದಾಟಿದ್ರೆ ರಸ್ತೆ ಹೇಗಿದೆ, ಚೆನ್ನಾಗಿದೆಯಾ, ಅದ್ರ ತಗ್ಗಟ್ಟಾಗಿ ಒಂದು ಸ್ಪೀಡ್ನ ನಾವು ಗರಿಷ್ಠ ಅಂತ ಇಟ್ಕೊಂಡು ನಾವು ಓಡಿಸ್ಬೇಕಾಗುತ್ತೆ. ಇನ್ನು ಕೆಲವು ತುಂಬ ಸ್ಪೀಡಾಗಿ ಓಡಿಸೋಂಥ ನೆಸೆಸರಿ ಖಂಡಿತ ಬರುತ್ತೆ. ಯಾವಾಗ? ಆಂಬುಲೆನ್ಸ್ ಗಾಡಿ ಓಡಿಸೋ ಡ್ರೈವರ್ ಆಗಿರ್ಬೋದು, ನಮ್ಮ ಗಾಡಿನಲ್ಲಿ ಯಾವುದೇ ಒಂದು ಅರ್ಜೆಂಟ್ ಪ್ಯಾಸೆಂಜರ್ಸ್, ಒಂದು ಆರೋಗ್ಯಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಒಂದು ಡೆಲಿವರಿ ಕೇಸ್ ಆಗಿರ್ಬೋದು, ಕೆಲವೊಂದು ಕೇಸು ಸಮಯ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಥ ಟೈಮ್ನಲ್ಲಿ ನಾವು ವೇಗವಾಗಿ ಹೋಗಲೇಬೇಕಾಗುತ್ತೆ. ಹಾಗಂತ ಮಿತಿ ಮೀರಿದ ವೇಗ ಇದೆಯಲ್ಲ, ಅದು ಖಂಡಿತ ಒಳ್ಳೆಯದಲ್ಲ. ಆ ಸಮಯಕ್ಕೆ ತಗ್ಗಟ್ಟಾಗಿ ಕುಳಿತಿರೋರು ಯಾರು, ಸಮಯ ಹೇಗಿದೆ ತಿಳ್ಕೊಂಡು ಅರಿತು ಗಾಡಿ ಓಡಿಸೋದೇ ಪರ್ಫೆಕ್ಟ್ ಡ್ರೈವಿಂಗ್. ಹೌದಲ್ವಾ?